ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪುರಸಭೆಯ ಎದುರು ಬಿಜೆಪಿ ಕಾರ್ಯಕರ್ತರು 5 ದಿನಗಳಿಂದ ಸರದಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಪುರಸಭೆಯಲ್ಲಿನ ಭ್ರಷ್ಟಾಚಾರ ಹಾಗೂ ಪಟ್ಟಣದ ಜನರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದರ ಮುಖ್ಯ ಕಾರಣ. ಭ್ರಷ್ಟಾಚಾರಕ್ಕೆ ಕಾರಣವಾದ ಮುಖ್ಯ ಅಧಿಕಾರಿಯನ್ನ ತಕ್ಷಣ ಅಮಾನತುಗೊಳಿಸಬೇಕು ಎಂದು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಮಾಜಿ ಶಾಸಕ ರಾಜಶೇಖರ್ ಶಿಲ್ವಂತ್ ಅವರ ನೇತೃತ್ವದಲ್ಲಿ ಅಶೋಕ್ ಹೆಗಡೆ, ಕಮಲ್ ಕಿಶೋರ್ ಮಲ್ಪಾಣಿ, ಭಾಗ್ಯ ಉಡ್ನೂರು ಸೇರಿದಂತೆ ಹಲವು ಮುಖಂಡರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಜನರ ಸಮಸ್ಯೆ ಬಗೆಹರಿಯುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪುರಸಭೆಯ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಈ ಬಗ್ಗೆ ತ್ವರಿತ ನಿರ್ಧಾರವನ್ನ ಕೈಗೊಳ್ಳಬೇಕಿದೆ. ಪ್ರಾರಂಭ ಆಗಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸರದಿ ಸತ್ಯಾಗ್ರಹ ಇವತ್ತು ಕೊನೆಗೊಂಡಿದೆ. ದಿನಾಂಕ 2ರಂದು ನಾವು ನಗರದ ಎಲ್ಲ ನಾಯಕರು ಸೇರಿ ಮೊದಲೇ ದಿವಸ ನಾವೆಲ್ಲ ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ವಿ. ನಮ್ಮ ಡಿಮ್ಯಾಂಡ್ ಏನಪ್ಪಾ ಅಂತಂದ್ರೆ, ಗುಳೇದಗುಡ್ಡದಲ್ಲಿ ನಡೀತಕ್ಕಂಥ ಪುರಸಭೆಯಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರ, ಭ್ರಷ್ಟಾಚಾರ ನಿಲ್ಲಬೇಕು. ಅದೇ ರೀತಿ ಮೂಲಭೂತ ಸೌಕರ್ಯಗಳಿಗೆ ಇನ್ನಷ್ಟು ಹೆಚ್ಚಿನ ಒತ್ತನ್ನು ಮುನ್ಸಿಪಾಲಿಟಿ ಅವರು ಕೊಡಬೇಕು ಅಂತಕ್ಕಂಥ ಒತ್ತಡವನ್ನು ಇಟ್ಟುಕೊಂಡು ಆ ವಿಷಯಗಳ ಮೇಲೆ ನಾವು ಸರದಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ವಿ. ಗುಳೇದಗುಡ್ಡದಲ್ಲಿ ಬಹಳಷ್ಟು ಏನು ಈ ಖಾತಾ ಅಂತಕ್ಕಂಥದ್ದು ಏನಿಗೆ ಪ್ರಾರಂಭ ಆಗಿದೆ, ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಭ್ರಷ್ಟಾಚಾರದ ಸಂಖ್ಯೆ ಬಹಳಷ್ಟು ಇತ್ತು. ಆ ವಿಷಯಕ್ಕೆ ನಾವು ಕುಂತಾಗ ಇಲ್ಲಿ ಕುಂತ ಮೇಲೆ ನಗರದ ಸಾರ್ವಜನಿಕರು ಬಂದು ನಮಗೆ ಸಾಕಷ್ಟು ವಿಷಯಗಳನ್ನ ಹೇಳಿದರು. ಅವ್ರು ಎಲ್ಲೆಲ್ಲಿ ಭ್ರಷ್ಟಾಚಾರದಲ್ಲಿ ತೊಂದರೆಯನ್ನು ಅನುಭವಿಸಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಜನತೆ ನಮಗೆ ಬಂದು ಹೇಳಿತು. ಗುಳೇದಗುಡ್ಡದೊಳಗೆ ಆಸ್ತಿಕರವನ್ನು ಏನು ಕಲೆಕ್ಟ್ ಮಾಡ್ತಾರ, ಅದರಲ್ಲಿ ಬಹಳ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದು ನಾವಿಲ್ಲಿ ಕುಂತ ಮೇಲೆ ಸ್ಪಷ್ಟವಾಗಿ ನಮ್ಗೆ ಗೋಚರ ಆಗಿದೆ. ಈಗೇನೋ ಯಾರ ಆಸ್ತಿಕರವನ್ನು ತುಂಬಲಿಕ್ಕೆ ಮುನ್ಸಿಪಾಲಿಟಿಗೆ ಹೋಗ್ತಾರೋ ಅವರ ಹೋದ ವರ್ಷದ್ದು ಮತ್ತು ಅದಕ್ಕಿಂತ ಹಿಂದಿನ ವರ್ಷದ್ದು ಪಾವತಿಗಳನ್ನ ಅವ್ರು ಕೇಳ್ತಾರೆ. ಪಾವತಿ ಸರ್ ನಾವೇನಾದ್ರೂ ಕಳೆದುಕೊಂಡಿದ್ರೆ ಅಲ್ಲಿಂದ ಹಿಡಿದು ಮತ್ತೆ ಹೊಳ್ಳಿ ವಾಪಸ್ಸು ಆ ಒಂದು ಟ್ಯಾಕ್ಸನ್ನು ಕಲೆಕ್ಷನ್ ಮಾಡ್ತಕ್ಕಂಥ ಪದ್ಧತಿಯನ್ನು ಈ ಮುನ್ಸಿಪಾಲಿಟಿ ಇಟ್ಕೊಂಡ. ಅಂದಮೇಲೆ ನಾವು ಕೇಳುವಂಥ ಪ್ರಶ್ನೆ ಇಷ್ಟೇ, ಪ್ರತಿ ವರ್ಷ ಸರ್ಕಾರದ ಆಡಿಟ್ ಆಗ್ತಿರ್ತೈತಿ. ಆಡಿಟ್ನೊಳಗೆ ಕೂಡ ಈ ವಿಷಯಗಳು ಹೆಂಗೆ ಗೊತ್ತಾಗಂಗಿಲ್ಲ. ಇವರು ತಮ್ಮ ಕಚೇರಿ ಒಳಗೆ ಯಾರು ದುಡ್ಡು ತುಂಬಿರ್ತಾರ ದಾಖಲೆಗಳನ್ನು ಏನೂ ಇಟ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಆ ಕಾರಣಕ್ಕಾಗಿ ಇವರು ಅವರಿಗೆ ಬಗೆಹರಿಸಿ ಒಂದು 100 ರೂಪಾಯಿ ಟ್ಯಾಕ್ಸ್ ಇತ್ತಂತಂದ್ರೆ ಅದನ್ನು 50 ರೂಪಾಯಿಗೆ ಮುಗಿಸ್ಕೊಂಡು ಉಳಿದಂಥ ಇನ್ನು 50 ರೂಪಾಯಿಗಳನ್ನು ತಾವು ತುಂಬುವಂಥ ಕೆಲಸವನ್ನು ಇಲ್ಲಿ ಇವರು ಮಾಡಾಕ್ತಾರೆ. ಆ ರೀತಿಯ ಒಂದು ರೇಷಿಯೋದೊಳಗೆ ಕೆಲಸ ನಡೆದಿದೆ. ಅವೆಲ್ಲವೂ ಕೂಡ ಗೊತ್ತಾಯಿತು. ಗೊತ್ತಾದ್ಮೇಲೆ ಇವತ್ತು ಸನ್ಮಾನ್ಯ ADC ಅವರು ನಮ್ಮನ್ನ ಭೇಟಿಯಾಗಿ ಬಂದಿದ್ರು. ಸತ್ಯಾಗ್ರಹವನ್ನು ಮುಕ್ತಾಯಗೊಳಿಸಿ ಎಲ್ಲ ನೀವೇನು ಆರೋಪಗಳನ್ನು ಮಾಡಿರಿ ಅವೆಲ್ಲಕ್ಕೂ ಕೂಡ ನಾವು ತಕ್ಕವಾದಂಥ ಉತ್ತರವನ್ನು ಹುಡುಕೊಂಡಿದ್ದೀವಿ. ಅದಕ್ಕೆ ಸರಿಯಾದಂಥ ಶಿಕ್ಷೆಯನ್ನು ಸಂಬಂಧಪಟ್ಟರೆ ಕೊಡ್ತೀವಿ ಅಂತಕ್ಕಂಥ ವಿಷಯವನ್ನು ಅವ್ರು ಹೇಳಿದ ಮೇಲೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಮತ್ತು ಕಂಡೀಷನ್ ಹಾಕಿ ಸೋಮವಾರ ಅಥವಾ ಮಂಗಳವಾರ ಒಳಗಾಗಿ ಆ ಒಂದು ಆಕ್ಷನ್ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ಅದು ಗೊತ್ತಾಗದೆ ಹೋದ್ರೆ ಪುನಃ ನಾವು ಸತ್ಯಾಗ್ರಹವನ್ನು ಪ್ರಾರಂಭಿಸ್ತೀವಿ ಅಂತಕ್ಕಂಥ ಮಾತನ್ನು ನಾವು ಹೇಳುವ ಮೂಲಕ ಈ ಸತ್ಯಾಗ್ರಹವನ್ನು ನಾವು ಕೊನೆಗೊಳಿಸಿದ್ದೀವಿ. ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. 1ನೇ ದಿವಸದಿಂದ ಹಿಡಿದು ಇಲ್ಲಿವರೆಗೆ 5 ದಿನಗಳ ಕಾಲ ನಿರಂತರವಾಗಿ ಪ್ರತಿ ವಾರ್ಡ್ನಿಂದ 25-30 ಜನ, ಪ್ರತಿ ಭಾಗದಿಂದ 25-30 ಜನ ಬಂದು ನಮ್ಮ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಭಾರತೀಯ ಜನತಾ ಪಾರ್ಟಿಯ ಗುಳೇದಗುಡ್ಡ ನಗರದ ಕಾರ್ಯಕರ್ತರಿಗೆ, ಇನ್ನಿತರ ಪ್ರಮುಖರಿಗೆ, ಮುಖಂಡರಿಗೆ, ಮಹಿಳಾ ಪ್ರಮುಖರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ.